ಎಷ್ಟೋ ತಕ ಕೊಡಿರ್ತೀರಿ ತಾಯಂದಿರೆ. ನಮ್ಮ ಕಾರ್ಯಕರ್ತರು ನೀರು ಕುಡ್ಸಾಕತ್ಯಾರ. ಹೌದಲ್ರಿ? ನೀವು ನಾಟ ಕೊಟ್ಟು ಕೂತ್ರಿ ಅಂದ್ರೆ ಊಟನೂ ನಾನಾ ತರ್ತಾನೆ. ಹೌದಾ? ಇಲ್ಲ, ಸಮಯ ಭಾಳ ಆಗಿದೆ. ಇನ್ನು ಕೊನೆ ಬ್ಯಾಟಿಂಗ್ ಇರ್ತದ. ಕೊನೆ ಬ್ಯಾಟಿಂಗ್ದವರು ಬಾಲರ್ಗಳು ಬಂದಿರ್ತಾರೆ. ಭಾಳ ತಕ್ಕ ನಿಂದ್ರಂಗಿಲ್ಲ ಅವ್ರು. ಭಾಳ ತಕ್ಕ ನಿಂತಾರಂದ್ರೆ ಒಂದು ಭಾಳ ಅಂದ್ರೆ ಒಂದು 2-3 ತಾಸು ನಿಂತಾರೆ. ಅವ್ವ ಇದೇ ಡವ ಡವ ಅನ್ನಕೈತಿ. ನೀವೆಲ್ಲ ಎನ್ಸಾಕ್ ಹತ್ತಿರಬಹುದು. ಎಟ್ಟು ಮುಗಿದು ಈಗ ಅವರು ಇವ್ರದ್ದು ಎಟ್ಟು ಅದು ಕೊನೆ ವಿಕೆಟ್ ಯಾವಾಗ ಬೀಳ್ತೈತಿ ಅಂತ ಕೂತ್ರಿ ನೀವೆಲ್ಲ. ಇದೇನು ಬೀಳುದಲ್ಲ. ನಮ್ಮ ಕಡೆ ಒಂದು ಗಾದೆ ಮಾತದ, ಬೆಳ್ಳ ಬೆಳತನ ಗೌಡ್ರ ಮಣಿತನ ಅಂದಂಗ. ನಾನು ಒಂದು ಹಚ್ಚೋದು 4 ದುಡ್ಡು ಕೊಟ್ಟು ಬಿಡಿಸೋದು ಭಾಳ ಕಷ್ಟ ಆಯ್ತು ನಂದು. ಹಂಗೇನು ಬಿಡು ಮನುಷ್ಯ ಅಲ್ಲ. ಒಂದ್ಸಲ ಹಿಂಗೆ ಮಾತಾಡಕ್ಕೆ ಹೋಗಿದ್ದೆ ನಾನು ಪ್ರವಚನ. ಅದು ಸಮಯ ಭಾಳ ಆಗಾಕೈತವ್ರು ಮುಂದೆ ಕೂತಾರ. ಅದು ಕೆಮ್ಮಾಕೈತಾರ. ಯಾಕೋ ನಾ ಕೇಳಿ ಅವ್ರು ಯಾಕೋ ಕೆಮ್ಮು ಬಂದಾಗ ಕೆಮ್ಮಿರ ಅಲ್ಲ ಗುಮ್ಮಿರು ಬಿಡುದಲ್ಲ ಇನ್ನೇ. ಹಂಗೇನು ಅದ್ರ ಮನುಷ್ಯ ಅಲ್ಲ ನಾನು. ಸೋಮ್ಕೊಂಡ್ರೆ ಕ್ಯಾಮ್ರ ಅಲ್ಲ, ನಾನು ಹಂಗೇನು ಬಿಡುದಿಲ್ಲ. ಅದ್ರಾಗ ನೋಡ್ರಿ ಬೀರುನ ಗಡ್ಡಿ ವೈಭವ ನೋಡಿ ಹುಚ್ಚಾದನ್ಯ ಏನು ಜನ ರೀ, ಭಾಳ ಅದ್ಭುತ. ಅದರಾಗ ಇವತ್ತು ತಾಯಂದಿರ ಸಂಖ್ಯೆ ನೋಡಿ ನಾವು ಮಂಜುನಾಥ ಶ್ರೀಗಳು ನಾವು ಗಾಬರಿ ಆದೀವು. ಹೆಣ್ಮಕ್ಳು ಯಾಕೆ ಹೆಚ್ಚು ಬಂದಾರು ಅವ್ರಂದ್ರೆ ಇವತ್ತು ಶನಿವಾರ ಐತ್ರಿ ಅಂದ್ರೆ ಅವರು ಶನಿವಾರ ಏನ್ರಿ ಅಂತ ನಾಣ್ಣಿ ಟಿವ್ಯಾಗ ಧಾರಾವಾಹಿ ಇಲ್ಲ. आपको क्या चाहिए? धारावाही चाहिए? अरे बापरे, ಧಾರಾವಾಹಿ ಇಲ್ಲ ಅಂದಾಗ ಆಯೋಜನ ಕಾರ್ಯಕರ್ತರು ಕೇಳಿ ಇವತ್ತು ಧಾರಾವಾಹಿ ಇರಂಗಿಲ್ಲ, ಹೆಣ್ಮಕ್ಳೆಲ್ಲ ಬರ್ತಾರು. ಮುಂದೆ ಮಾತಾಡಿದ್ವಿ ನಾವು ಎಲ್ಲಿ ಕೂಡಿರ್ತೀವಿ, ಹೆಣ್ಮಕ್ಳ ಸಂಖ್ಯೆನೇ ಇಲ್ಲ. ಇವತ್ತು ಇಟ್ಟು ಹೆಂಗ ಬಂದಾರ ಇವ್ರು ಹೆಣ್ಮಕ್ಳ. ನಮ್ಮೂರಾಗಂತೂ ಹೆಣ್ಮಕ್ಳ ಇಲ್ರಿ, ಎಲ್ಲಿ ಹೋಗ್ಯಾವ. ನಾ ಕೇಳಿ ಹಿರಿಯಾರನು, ನೀವು ಬೀರನ ಗಡ್ಡಿ ಹಿರಿಯಾರನ್ನೆಲ್ಲ ಕೇಳಿ ಅವ್ರೆಲ್ಲ ಕೂತಾರ. ನಮ್ಮಲ್ಲಿ ಎಲ್ಲಿ ಹೋಗಂಗಿಲ್ಲ ಅಂದ್ರ ಅವ್ರು ಯಾಕತ್ ಕೇಳ. ನಮ್ಮೂರಾಗ ಹೆಣ್ಮಕ್ಳು ಹೋಗ್ಯಾವಲ್ಲ, ಏನ್ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಯಾವಲ್ಲ ಅವು ಹಾಳು 3 ಗಂಟೆ ಬರವಲ್ಲ. ಅವು ಗಂಡುಗಳು ಫೋನ್ ಹಚ್ತಾವ. ಆ ಫೋನು ಹೇಳಕೈತೆ ಅವ್ರ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಇನ್ನೂ ಒಳಗೆ ಬಂದಿಲ್ಲ. ಹೆಂಗೆ ಅವರು ಒಳಗೆ ಕರ್ಕೊಂಡು ಬಂದು ನನ್ನ ಭಾಷೆನ ಕೇಳು. ಅಯ್ಯೋ ಒಟ್ಟ ನಾ ಹಿರಿಯನ್ನ ಕೇಳ ಬಿರ್ಗಡಿ ಹಿರಿಯರು ನೀವೇನು ಮಾಡ್ರಿ ಇಟ್ಟೆ ಮಂದಿ ಹೆಣ್ಮಕ್ಳು ಕೂಡಾಕತ್ ನಾ ಕೇಳಿ. ಅವರು ಎಲ್ಲ ಆಧಾರ್ ಕಾರ್ಡ್ ಮುಚ್ಕೊಂಡು ಬಂದಿಲ್ಲಿ ಕೂತದ್ವಿ ಅಂದ್ರೆ ಅವ್ರು ಒಟ್ಟ ಏನ್ ಅದ್ಭುತ ಇರ್ಲಿ ಇರ್ಲಿ. ಸುಮ್ಮನೆ ನಿಮ್ಗೆ ಖುಷಿಯಾಗಿ ಸುಮ್ಮನೆ ಬಹಳ ಬೇಜಾರು ಅನ್ಸಕತ್ತಿತ್ತ ನೀವು ಹೇಳಿದ್ದಷ್ಟೇ. 3 ಸಾಗರ 100 ಮಂದಿರ ದೈವ ಶಾಸ್ತ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಜನರೇ ಮಲೆಗೆ ನಿದ್ರಿಸುತ್ತಿದ್ದರೆ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ವಿಶ್ವ ಹಿಂದೂ ಪರಿಷತ್ತಿನ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರಿಗೆ, ಅತಿಥಿಗಳಿಗೆ ತಮ್ಮೆಲ್ಲರಿಗೆ ಕೈ ಮುಗಿದು ಶರಣಾರ್ಥಿಗಳು. ಆದ್ಮೇಲೆ ಅದ್ಭುತವಾದಂತ ಈ ವೇದಿಕೆ. ನಾ ಈ ಊರಿಗೆ ಹೊಸವ, ನೀವೆಲ್ಲ ಹಳವರು ಹೌದಲ್ಲ? ನೀವ್ ಯಾವಾಗ ಬಂದ್ರಿ? ಒಂದ್ಸಲ ಬಂದ್ ಹೋಗ್ಯಾರಿ. ಇದ ಸಲನ ಫಸ್ಟ್ ಏನ್ ಲಾಸ್ಟ್ ಆಗಬಾರ್ದತ್ತಾರ ಅವರು. ಏನಂದ್ರ ಆದ್ಮೇಲೆ ಇಲ್ಲಿಯವರೆಗೆ ನಮಗ ರಾಮನ ಬಗ್ಗೆ ಮಾಹಿತಿಯನ್ನು ಎಲ್ಲರೂ ಹೇಳಿದಾರ. ಆದ್ಮೇಲೆ ಭಾರತ ಅಂದ್ರೆ ಏನಂದ್ರ ಈಗಾಗಲೇ ನಾವು ಕೇಳಿದ್ದೇವೆ, ವಿದೇಶದವ್ರು ಏನೋ ಚಂದ್ರಯಾನ ಮಾಡಿರತ್ತವ್ರು. ಈಗ ಚಂದ್ರಯಾನ ಮಾಡಿದಾರ. ಆದರೆ ವಿಶ್ವದಲ್ಲೇ ಮೊದಲ ಸೂರ್ಯಯಾನ ಮಾಡಿದವ ಯಾವ್ದಾರು ಇದ್ರೆ ನಮ್ಮ ಹನುಮಂತ ಮೊದಲ ಸೂರ್ಯಯಾನ ಮಾಡಿದಾನೆ. ಅವು ಇನ್ನೂ ಚಂದ್ರಯಾನದಾಗದಾವ. ನಾ ಸೂರ್ಯಯಾನ ಮಾಡಿ ಬಂದಾನೆ. ತಾಕತ್ ನಮ್ಮದು ಇನ್ನು ಚಂದ್ರಯಾನದ ವಿಚಾರ ಮಾಡ್ಬೇಕು. ಯಾರ ವಂಶಸ್ಥರು? ನಾವು ಮಾರುತಿ ವಂಶಸ್ಥರು. ಯಾರ ವಂಶಸ್ಥರು? ರಾಮನ ವಂಶಸ್ಥರು. ಇಂಥ ಭೂಮಂಡಲ ಮೇಲೆ ಇರುವತ್ನಾಗ ಈ ದೇಶದಲ್ಲಿ ಕತ್ತಲೆ ಅಲ್ಲ, ರಾವಣನ
ಕೀಡುಗಳಿನ ಮುಂದೆ ಹುಟ್ಟಲಾರ್ದಂಗ ಮಾಡಕ್ಕ ನಮ್ಮನ್ನ ಕರ್ಸ್ಯಾರ. ರಾವಣಂತರ ಒಟ್ಟ ಹುಟ್ಟಬಾರ್ದು. ಯಾಕ? ಈ ಭೂಮಿ ಅಂದ್ರೆ ಹೆಂಗದಂದ್ರ ವಿಶ್ವಕ್ಕೆ ಆತ್ಮೇರೆ ಈ ಭೂಮಿಯ ತಾಕತ್ ಎಷ್ಟಂದ್ರ ಅದ್ಭುತವಾದಂತದ. ಇಲ್ಲಿಯ ಜನರ ಸಂಸ್ಕೃತಿ, ಇಲ್ಲಿಯ ಪರಂಪರೆ, ಇಲ್ಲಿಯ ನಮ್ಮ ಬದುಕು ಕುಟುಂಬಗಳ ಇಷ್ಟು ಅದ್ಭುತವಾದಂಥದ್ದು. ಈ ದೇಶ ಮೇಲೆ ಎಷ್ಟು ಜನ ಹೊರದೇಶದವರು ಬಂದಿದಾರ ಆತ್ಮೇಲೆ ಆ ಜನರಿಗೆ ನಾವು ನೀರು ಕೊಟ್ಟವರಲ್ಲ, ಆ ಜನರಿಗೆ ಹಾಲು ಕುಡಿಸಿದಂತ ಸಂಸ್ಕೃತಿ ಇದ್ರ ನನ್ನ ಸನಾತನ ಭಾರತೀಯ ಸಂಸ್ಕೃತಿ ಅದ. ಯಾಕೆಂದ್ರೆ ನಾವು ನೀರು ಕುಡಿಸಿಲ್ಲ. ಯಾಕೆಂದ್ರೆ ವಿಶ್ವದಲ್ಲಿ ಯಾವುದೋ ಶಿಕ್ಷಣ ಗೊತ್ತಿದ್ದಿದ್ದಿಲ್ಲ. ನಳಂದ, ಕಾಶಿ, ತಕ್ಷಶಿಲಾ ಹುಟ್ಟಿದಂತ ಶಿಕ್ಷಣ, ಲಕ್ಷಾಂತರ ಗ್ರಂಥಗಳು ಬಂದಿದ್ದು ಈ ದೇಶದಲ್ಲಿ. ನಮ್ಮ ದೇಶದಾಗ ಕಲಿತಂತ ಚೀನಾ ಹುಯೆನ್ಸಾಂಗ್ ಇಲ್ಲಿದ ಓದಿದ್ದಾರೆ. ಎಲ್ಲಾ ದೇಶದವರು ಇಲ್ಲಿ ಬಂದು ಕಲ್ತಿದ್ದಾರೆ. ಆದ್ರೆ ಇವತ್ತು ನಾವು ಬೇರೆ ಕಡೆ ಹೊಂಟಿದ್ವಿ. ಅದೇನು ಕಲ್ತಿದ್ದ ನಳಂದ ವಿಶ್ವವಿದ್ಯಾಲಯ ಏನ್ ಅವಾಗ ಹೋಯ್ತು, ಅಲ್ಲಿ ಹಿಡಿದು ನಮ್ಮ ಸಂಸ್ಕೃತಿ ವಿಕೃತಿ ಆಗಕ್ ಪ್ರಾರಂಭವಾಯ್ತು. ಯಾವಾಗ ಪ್ರಾರಂಭವಾಯ್ತು ಅವಾಗ ಚಾಲು ಆಯ್ತು ನೋಡ್ರಿ. ಯಾವ್ಯಾವ ಬಂದ್ರವ್ರು? ಬಾಬರ್ ಬಂದ, ಗಜನಿ ಬಂದ, ತುಘಲಕ್ ಬಂದ, ಶಾಜಾನ್ ಬಂದ, ಆದಿಲ್ ಶಾ ಬಂದ. ಈ ಏನು ಎಲ್ಲಾ ಲಪಂಗಗಳು ಬಂದ್ರು ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದ್ರು. ಇಂಥ ಲುಚ್ಚಾಗಳು ಇನ್ನೂ ಅದಾರ. ಅವ್ರು ಹಾದ್ರ ಅವ್ರ ಮಣ್ಣಂತರು ನಾನಾ ಕೊಟ್ಟನೆ. ಇನ್ನೇನು ಉಳ್ದಾರಲ್ಲ ಇವ್ರನ್ನ ಮಣ್ಣು ನಾನಾ ಕೊಡ್ತಾನ. ಅದಕ್ಕ ನಾನು ಹುಟ್ಟ್ಯಾನ. ಅದಕ್ಕಾಗಿ ನಾವು ಬಂದದ್ದು. ಯಾಕೆಂದ್ರೆ ಅಂತ ದೇಶದಾಗ ನಾವು ಹುಟ್ಟೆ. ಯಾಕೆಂದ್ರೆ ಈ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಲಿಲ್ಲ ಅಂದ್ರ ಸ್ವತಂತ್ರಕ್ಕಾಗಿ ಸಾಮಾನ್ಯ ಪ್ರಾಣ ಕೊಟ್ಟಂತವ್ರು ಎಷ್ಟಂದ್ರ ಲಕ್ಷಾಂತರ ಮಂದಿ ಪ್ರಾಣ ಕೊಟ್ಟಿದ್ದಾರೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸಾವರ್ಕರ್ ಅಂತವ್ರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಒಬ್ರಲ್ಲ ಇಬ್ರಲ್ಲ. ಆದ್ಮೇಲೆ ಯಾವಾಗ ಗಜನಿ ಬಂದ, ಗೋರಿ ಬಂದ, ತುಘಲಕ್ ಬಂದ, ಅವರೆಲ್ಲ ಆಡಳಿತ ಇಲ್ಲಿಯ ಸಂಪತ್ತನ್ನ, ಇಲ್ಲಿಯ ಮಂದಿರಗಳನ್ನೆಲ್ಲ ನಾಶ ಮಾಡಿದ್ರು. ಎಲ್ಲಾ ಸಂಸ್ಕೃತಿಯನ್ನು ಕೆಡಿಸಿದ್ರು. ಇವತ್ತು ನಮ್ಮ ಯುವಕರಿಗೆ ಯಾರ್ಯಾರ ಆದರ್ಶಪ್ಪ? ಯಾರ್ಯಾರ ಆದರ್ಶ್ರೆ? ಅರೇ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಋತಿಕ್ ರೋಷನ್ ಇವರೆಲ್ಲ ಹಲ್ಕಟ್ರದಾರ. ನಿಮ್ಗೇನು ಪಾಪ ಮಣ್ಣು ಗೊತ್ತ? ಬೇಕಾರೆ ನೋಡ್ರಿ ಅವ ಯಾವ ಅಮೀರ್ ಖಾನ್ ಎಷ್ಟು ಮದುವೆ ಆದಪ್ಪ? ಇಬ್ಬರು ಹಿಂದೂ ಹೆಣ್ಣು ಹುಡುಗ್ಯಾರ. ನೀವ್ ಯಾರ್ಯಾರು ಹೆಣ್ಣು ಹುಡುಗ್ಯಾರ ಮುಸ್ಲಿಮ್ರ ಹಾಕಿದ್ರ ನಿಮ್ ಹೆಸರು ಅಟ್ಟ ಬದಲು ಮಾಡ್ಕೋಬೋದ. ಹುಟ್ಟು ಅಂತ ಮಕ್ಕಳೆಲ್ಲ ಬಾಬರ್ ಆಗಿಬಿಡ್ತಾರ. ವಿಚಾರ ಮಾಡಿ ಯಾರನ್ನ ಆಗಬೇಕು ಲಗ್ನ. ಅವ ರಾಮದಾನು ಏನ್ ಈ ತುಘಲಕ್ನಂತವ್ರದಾರು ವಿಚಾರ ಮಾಡ್ಕೋರಿ. ಅಂತ ದೇಶದಲ್ಲಿ ಆದ್ಮೇಲೆ ಸಂಸ್ಕೃತಿ ಹಿಂಗೈತಂದ್ರ ಈ ದೇಶವನ್ನ ಕಟ್ಟಬೇಕಾದ್ರೆ ಎಷ್ಟು ಜನ ಪ್ರಾಣ ಕೊಟ್ಟಿದಾರ. ಅಂತ ಪ್ರಾಣ ಕೊಟ್ಟವ್ರ ಇವತ್ತು ನಾವೆಲ್ಲರೂ ಬೇರೆ ಬದಲಾವಣೆ ಮಾಡಿದಂದ್ರ ನಾವು ಒಬ್ಬರು ದೇಶದ್ರೋಹಿಗಳಾಗ್ತೀವಿ. ಅಂತ ದೇಶದಲ್ಲಿ ವಿಚಾರ ಮಾಡ್ರಿ. ಅವಾಗ ಏನು ಬಂದಂತ ಆಡಳಿತ 1947 ಸ್ವತಂತ್ರ ಸಿಕ್ತು. ಸ್ವತಂತ್ರ ಸಿಕ್ಕ ಮೇಲೆ ನಮ್ಮಲ್ಲಿ ಸಂಸ್ಕೃತಿ ಪ್ರಾರಂಭವಾಯ್ತು. ಶಾಲೆಗಳು ಬಂದು, ಶಾಲ್ಯಾಗ ಪುಸ್ತಕಗಳು ಬಂದು, ಪುಸ್ತಕಗಳು ಎಂತವ್ ಬಂದು ಅಂದ್ರ ಏನ್ ಕಲಿಸ್ರಂದ್ರ ಆಗಿನ ಹಿಡಿದು ಇಲ್ಲಿವರೆಗೆ ಎಲ್ಲಾ ನಮ್ಮ ಶಾಲಿ ಶಿಕ್ಷಕರು ಯಾರು ಅದಾರೇನು ಮತ್ತ ಯಾಕೆ ಹೇಳಾಗತ್ತೇನಂದ್ರ ನಮ್ಮ ಶಾಲೆ ಶಿಕ್ಷಕರಿಗೆ ಗೊತ್ತಿಲ್ಲ ಅವ್ರ ಏನು ಪಾಠ ಮಾಡಕತ್ತರಂದ್ರ ಏನು ಬಾಬರ, ಏನು ಗಜನಿ, ಏನು ಗೋರಿ, ಏನು ಯಾವ ನಾಲಾಯಕ ಬರದ ಗೊತ್ತಿಲ್ಲ. ಅವ್ರೆಲ್ಲ ದೇಶ ಪ್ರೇಮಿಗಳಂತ ಬರೆದು ಬಿಟ್ರು. ನಮ್ಮ ಹುಡುಗರು ಎಲ್ಲ ಅವ್ರದ ಬಾಯ್ಪಾಠ ಮಾಡಿದ್ರೆ ತಾಜ್ ಮಹಲ್ ಯಾರು ಕಟ್ರಪ್ಪ? ಹಂಪಿ ಯಾರು ಕಟ್ರು? ನಿಮ್ಮನ್ನ ಹೋದ ಪಾಕಿಸ್ತಾನಕ್ಕೆ ಬಿಟ್ಟು ಬರೋ ಮನ್ಯ. ಅರೇ ಆ ತಾಜ್ ಮಹಲ್ ಗೋಲ್ ಗುಂಡ ಯಾರು ಕೊಟ್ರ ಬಾಯ್ಪಾಠ? ಯಾಕೆ ಬಾಯ್ಪಾಠ ಮಾಡ್ರಂದ್ರ ನಮ್ಮ ಪುಸ್ತಕನಾಗ ನಮ್ಮ ಮಕ್ಕಳೆಲ್ಲ ತಾಜ್ ಮಹಲ್ ಕಟ್ಟಿದವ್ರು ಬಾಯ್ಪಾಠ ಮಾಡಿದ್ರು, ಗೋಲ್ ಗುಂಟ ಬಾಯ್ಪಾಠ ಮಾಡ್ರು. ನಾ ವಿಚಾರ ಮಾಡಿ ಬಿಜಾಪುರದಾಗ ಗೋಲ್ ಗುಂಟ ಕಟ್ಟಿದವ್ ಯಾವ ಲಪ್ಪನ್ ಕಟ್ರು? ಯಾವ ಆದಿಲ್ ಶಾ ಕಟ್ಟಿದಲ್ಲ. ಆದ್ಮೇಲೆ ಯಾಕ ಅದನ್ನ ಕಟ್ಟ್ಯಾನ? ಎಷ್ಟು ಸಲ ಒದರ್ತದ್ರಿ ಅದು? ಆ ಮಂಗ್ಯಾನ ಮಗ ಒಂದ ಸಲ ಕೇಳಿಸ್ತಿದ್ದಿಲ್ಲ. ಅದಕ್ಕ ಹೇಳ್ತಾನವ ವಿಜಯಪುರದಾಗ ಇಜಾರದವ್ರು ಬಾಳ, ವಿಜಯಪುರದಾಗ ಇಜಾರದವ್ರು ಬಾಳ. ಆ
ವಿಚಾರದವ್ರು ಒಂದೋ ಸಲ ಕೇಳ್ಸಂಗಿಲ್ಲತ್ತ 7 ಸಲ ಒದರ್ಬೇಕಂತಲ್ಲ. ಎಷ್ಟು ಸಲ ಒದರ್ತಾರ್ರಿ ಅವರು? ನೀವ್ ಎಂದ್ ಗುಡಿಗೆ ಹೋಗ್ತೀರಿ? ಅರೇ ನಮ್ಮ ಶಾಲ್ಯಾಗ ಶಿಕ್ಷಣದಾಗ ಬರೇ ಗಜನಿ ಗೋರಿ ತುಗಲಕ್ಕಿ ಇವ್ರೆಲ್ಲ ಬಾಯ್ಪಾಟ್ ಮಾಡ್ರ. ನಮ್ಮ ಶಾಲೆ ಮಾಸ್ತರ್ಗಳು ದೋತ್ರ ಉಟ್ಕೊಂಡು ಹೋಗ್ತಿದ್ವಿ ಎಲ್ಲ. ಅವೇನೇನು ಬರದ್ ಯಾವ ಬರದ್ ಕಳಿಸ್ಬಿಟ್ಟ. ಇವ್ ನಮ್ ದೋತ್ರ ಉಟ್ಕೊಂಡ್ ಎಲ್ಲಾ ಮಾಸ್ತರ್ಗಳು ಅದನ್ನ ಬರದ್ರ ನಮ್ಮ ಶಾಲ್ಯಾಗ ಮಕ್ಕಳೆಲ್ಲ ಅದನ್ನ ಬಾಯ್ಪಾಟ್ ಮಾಡ್ರ. ಒಂದಲ್ಲ ಈಗಾದ್ರು ನೋಡಿ, ಈಗಾದ್ರು ಶಿವಾಜಿ ಬಗ್ಗೆ ಅರ್ಧ ಪೇಜ್ ಅವನ ಬಗ್ಗೆ ಚರಿತ್ರೆ ಅದ, ಅರ್ಧ ಪೇಜ್ ಅವನ ಚಿತ್ರ ಅದ. ಮುಂದೆ ಶಿವಾಜಿದೇನು ಗೊತ್ತಿಲ್ಲ, ಸಂಭಾಜಿದೇನು ಗೊತ್ತಾಗಂಗಿಲ್ಲ, ಸಂಗೊಳ್ಳಿ ರಾಯಣ್ಣ ಗೊತ್ತಿಲ್ಲ. ಅರೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಸಿಖ್ಖರನ್ನು ನರ್ಮೇದ ಯಾತ್ರೆಯಲ್ಲಿ ತೊಡಗಿರಲ್ಲ. ಅಂತ ಈ ವಾತಾವರಣದ ರಾಜಗುರು ಸುಖದೇವ್, ಭಗತ್ ಸಿಂಗ್, ಸಾವರ್ಕರ್ ಅಂತ ಇತಿಹಾಸವನ್ನು ಬರೆಯಕ್ಕಾಗಲಿಲ್ಲ. ಸಾವರ್ಕರ್ ದೇಶದ್ರೋಹಿ ಅಂತ ತಿಳ್ಕೊಂಡ ಇವತ್ತು ನಮ್ಮ ಎಲ್ಲ ನಾಯಕರು ಹೇಳಕತ್ತಿದಾರ. ಆತ್ಮೇಲೆ ಅವ ಜರ ದೇಶದ್ರೋಹಿ ಆಗಿದಾರ, ಭಾರತಕ್ಕೆ ಯಾಕೆ ಪ್ರಾಣ ಕೊಡ್ಬೇಕ, ವಿದೇಶದಾಗ ಕಾಳಾಪಾಣಿ ಶಿಕ್ಷೆ ಯಾಕೆ ತಗೋಬೇಕ, ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಇಬ್ರು ಅಣ್ಣ ತಮ್ಮ ಜೈಲಿನಲ್ಲಿ ಇದ್ಕೊಂಡು ಬದುಕು ಯಾಕೆ ಸಾಗಿಸ್ಬೇಕಾಗಿತ್ತ, ಅಲ್ಲೇ ಪ್ರಾಣ ಬಿಡ್ಬೇಕಾಗಿತ್ತ. ಅಂತವ್ರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದಾರ. ಅಂತವ್ರಿಗೋಸ್ಕರ ನಾವೆಲ್ಲ ಬದುಕಬೇಕಾಗಿದೆ. ಬಾಯ್ಪಾಟ್ ನಾವು ಮಾಡಿ ಮಾಡಿ ಏನಾಗಿದ್ವಿ ಅಂದ್ರ ಇವತ್ತು ಆದ್ಮೇಲೆ ಯಾಕೆ ಚಾಲು ಆಯ್ತಂದ್ರ ಅವ್ರದೆಲ್ಲಾನು ಹೋಯ್ತು. ಇವತ್ತು ನಮಗೆ ಏನ್ ಚಾಲು ಆಗ್ಯದ? ರಾಮ ಮಂದಿರ 500 ವರ್ಷಗಳ ಸಂಘರ್ಷ ರೀ. ನಮ್ಮ ದೇಶದಾಗ ರಾಮನ ಮಂದಿರ ಕಟ್ಟ 500 ವರ್ಷ. ಎಂತ ನಮ್ಮ ಜೀವನ ಇರ್ಬೇಕು ಹೇಳಿ. ಅರೇ ನಮ್ಮ ದೇಶದಾಗ ನಮ್ಮ ಜಾಗದಾಗ ನಾವೊಂದು ಗುಡಿ ಕಟ್ಟಾಕ ಪರ್ಮಿಷನ್ ತಗೋಬೇಕು ಅಂದ್ರೆ ನಾವೆಲ್ಲ ಹಿಂದೂಗಳು. ನಿಮಗೂ ಒಂದೊಂದು ಗುಂಡು ಟೊಪ್ಪಿ ಇರ್ತಾರಲ್ಲ ಕೊನೆಗೆ, ನಿಮಗೊಂದೊಂದು ಬುರ್ಕಾ ಕೊಟ್ಟು ಹೋಗ್ಲೇನು ಹೋಗೋತ್ನ. ಹೆಂಗದ ವಾತಾವರಣ? ನಮ್ಮ ದೇಶನಾಗ ರಾಮ ಮಂದಿರ ಕಟ್ಟಬೇಕಾದ್ರೆ 8 ವರ್ಷ 8 ಜನ ಪ್ರಾಣ ಕೊಟ್ಟಾರ. ವಿಚಾರ ಮಾಡಿ. ನಾವೆಲ್ಲ ಆರಾಮ್ ನಕ್ಕೋತ ಇಲ್ಲಿ ಹಳ್ಳಿಯಾಗದ್ವಿ ಬೀರ್ನಗಟ್ಟೆ. ಈ ಕಾಡೆಯನ್ನು ಬಂದಿಲ್ಲ, ಅವ್ರು ಯಾರು ಆ ಕಾಡೆ ಅದಾರ. ನಿಮ್ಮ ಊರಾಗ ಕೊರೋನಾ ಬಂದಿತ್ತನ್? ಹೊರಗೆ ಬರ್ಬೇಕು ನೋಡ್ರು, ಚೀನಾದಿಂದ ಬಂದೈತದ ಕೊರೋನಾ. ನಿಮ್ಮ ಊರಾಗ ಹೆಂಗ ಬತ್ತ? ಈ ಏನು ತುಗಲಕ್ಕ ಗೋರಿ ಕಂಪನಿಗಳದಲ್ಲ ಇವರೆಲ್ಲ ಕೊರೋನಾ ವೈರಸ್ ಇದ್ದಂಗ. ಯಾವಾಗ ಬಂದು ಯಾರಿಗೆ ಏನ್ ಮಾಡ್ತಾರ ಗೊತ್ತಿಲ್ಲ, ಎಲ್ಲ ಮಾಡಿ ಹೆಂಗ್ ಕೊಡ್ತಾರ. ಅರೇ ಈಗ ಮಾಧ್ಯಮಗಳನ್ನ ನೋಡ್ರಿ. ಈಗ ಯಾಕಂದ್ರ ನಮ್ಮ ಇವೆಲ್ಲ ಯುವತಿಯರಿದ್ದಾರೆ, ಮಾಧ್ಯಮದಾಗ ಚರ್ಚೆ ನಡೀತ. ಏನು ಚರ್ಚೆ ನಡೀತಂದ್ರ ಶಾಲ್ಯಾಗ ಹಿಜಾಬ್ ಹಾಕೊಂಡ್ ಬರಬೇಡ, ಶಾಲ್ಯಾಗ ಹಿಜಾಬ್ ಹಾಕೊಂಡ್ ಬರಬೇಡ ಅಂದ್ರಬ್ಲೆ ನಾವು ನೀವೆಲ್ಲ ಬಾಯಿ ಬಾಯಿ ಅನ್ಕೋತ ಬಂದಿವಿ. ಬಾಯಿ ಬಾಯಿ ಅನ್ಕೋತ ಬಂದು ನಮ್ದು ಏನಾಯ್ತು? ನಮ್ಮ ಜೀವನನ ವ್ಯರ್ಥ ಆಗ್ಯದ್ರಿ. ಯಾಕಂದ್ರ ಅವ್ರ ಏನ್ ಮಾಡ್ರಂದ್ರ ನಮ್ಮ ಸಂಸ್ಕೃತಿ ಏನ್ ಕೆಡ್ಸಾಕೈತ್ರ. ಹಿಜಾಬ್ ಹಾಕೊಂಡ್ ಬರಬೇಡ ಅಂದ್ರ ಅದನ್ನ ಹಾಕೊಂಡ್ ಬರ್ತಾನಂದ್ರ ಹಾಕೊಂಡ್ ಬರಾಕೈತ್ರ. ಆದ್ಮೇಲೆ ಹಿಜಾಬ್ ತೆಗೆದು ಬರ್ರಿ ಅಂತಂದ್ರ ನಿರ್ಣಯ ನಡೀತು. ಅವಾಗ ಅವ್ರು ಟೀಕೆ ಚಾಲು ಮಾಡಿದ್ರ, ನೀವ್ಯಾಕೆ ಕುಂಕುಮ ಹಚ್ಕೋತೀರಿ, ನೀವ್ಯಾಕೆ ಬಳಿ ಹಾಕೋತೀರಿ, ನಿಮ್ಮ ಶಾಲ್ಯಾಗ ಸರಸ್ವತಿ ಫೋಟೋ ಯಾಕ, ನಿಮ್ಮ ಶಾಲ್ಯಾಗ ರಾಮನ ಫೋಟೋ ಯಾಕ, ನೀವ್ಯಾಕೆ ಈ ರೀತಿ ಬದುಕ್ತೀರಿ ಅನ್ನೋ ಮಾತುಗಳನ್ನು ಚರ್ಚೆ ಆದವು. ಆದ್ಮೇಲೆ ಇವತ್ತು ಅವ್ರು ಹಂಗ ಸುಮ್ ಗೊತ್ತಿಲ್ಲ, ಇನ್ನೂ ಒಂದು ದೊಡ್ಡದಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ನಡೆದ ಸ್ವಲ್ಪ ಅಲ್ಲ, ಇಟ್ಟದಾರು ಹಿಂಗ ನಡೆದೈತಿ ನಮ್ದು ಪರಿಸ್ಥಿತಿ. ಎಟ್ಟದಾರ ಬಾಳ ಅದ್ರ 30-35 ಕೋಟಿದಾರ ಹಿಂಗ ನಡೆದದ. ನೀವೆಲ್ಲ ಅನ್ನಾಗತ್ತೇರಿ ಬೀರಿನಗಡ್ಡೆ ಅವ್ರ. ನಮ್ಮೂರಾಗ ಒಂದು ಇಲ್ಲ. ಯಾವ ಕೋಳೇನು? ನೀವೆಲ್ಲ ಆರಾಮದಾರ ತಿಳ್ಕೊಂಡ್ರೆ ಅವ್ ಹೆಂಗ ಬರ್ತಾವ ಗೊತ್ತಿಲ್ಲ, ಹೆಂಗ ಬಂದು ಪ್ರಾರಂಭ ಮಾಡ್ತಾರ ಗೊತ್ತಿಲ್ಲ, ನಿಮ್ಮ ಭೂಮಿ ಹೆಂಗ ಆಕ್ರಮಣ ಮಾಡ್ತಾರ ಗೊತ್ತಿಲ್ಲ. ಇವತ್ತು ಭಾರತ ದೇಶದಾಗ ಎಷ್ಟು ಭೂಮಿ ಆಕ್ರಮಣ ಮಾಡ್ಯಾರಂದ್ರ ಹೆಚ್ಚು ಕಡಿಮೆ 1/3 ಭೂಮಿ ವಕಾಫ್ದಾರ ಗಪಕ್ ಮಾಡಿಬಿಟ್ಟಾರ. ಈ ದೇಶ ಕಂಡ ಅಪರೂಪದ ಯಾರಂದ್ರ ಮೋದಿಜಿ ಅವ್ರಂತಾರ. ಹುಟ್ಟ ತಿಳ್ಕೊಂಡ ನಿನ್ನೆ ರಾತ್ರಿ ಮಧ್ಯರಾತ್ರಿ 2:35 ನಿರ್ಣಯ ಆಯ್ತು, ವಕಫ್ ಆಸ್ತಿ ಎಲ್ಲ ಕಸ್ಕೊಂಡ್ ಬಿಡೋಣ ತೆರವಾತ. ಯಾವಾಗ ತಯಾರಾತು ಆವತ್ತಿನಿಂದ ಅವ ಯಾವದಲ್ಲ ಹೈದರಾಬಾದ್ ಯಾವದಲ್ಲ ಅವನ ಮುಕ್ಕಳಿ ಪುಕ್ಕು ಅನ್ನಕೈತಿ ನೋಡ್ರಿ. ನೋಡ್ಬೇಕ್ರ ಮಾಧ್ಯಮದಾಗ ಚೀರಾಡಕ್ ಹತ್ತಿದ, ಕೂಗ್ಯಾಡಕ್ ಹತ್ತಿದ, ಅದ
ಹಲ್ಕಟ್ ಹೇಳಿಕೆ ಕೊಟ್ಟಿದ್ದ, ಪೊಲೀಸ್ ಇಲಾಖೆ ಕೊಟ್ಟ. ಏನ್ ಹೇಳಿಕೆ ಕೊಟ್ಟ? ಭಾರತದಲ್ಲಿರುವಂತ ಪೊಲೀಸರು ಅರ್ಧ ಗಂಟೆ ಮಲ್ಕೊಂಡ್ರೆ ಸಾಕು ಈ ಭಾರತವನ್ನು ಸುಟ್ಟು ಬಿಡ್ತಾನಂತ. ಅರೇ 100 ಕೋಟಿ ಯುವಕರದೇ ನಿಮ್ಮನ್ನು ಸುಡಬೇಕಂತ ಮನಸ್ಸು ಮಾಡ್ರ ನಾಳೆನೆ ಸುಡ್ತಿದ್ವಿ ನಾವು. ನೀವು ಬದುಕಲಿ ಅಂತ ಬಿಟ್ಟದ್ವಿ. ಯಾಕ? ರಾಮನ ಆದರ್ಶವನ್ನ ಪಾಲಿಸಿದ್ವಿ ನಾವು. ಅದಕ್ಕೆ ಉಳಿದರೆ ತಿಳ್ಕೋಬೇಕು. ಇವತ್ತು ನಾವು ಯಾರು ಆ ರೀತಿ ಹೋಗಿಲ್ಲ. ಹೇಳನ್ನೆಲ್ಲ ವಹಿಸಿ ಮಾಧ್ಯಮದವ್ರು ವಿಚಾರ ಮಾಡ್ಬೇಕು, ನಾವೆಲ್ಲ ವಿಚಾರ ಮಾಡ್ಬೇಕು. ಇಂತ ಒಂದ್ ಹೇಳಿಕೆ ಕೊಟ್ಟಾಗ ದೇಶದಲ್ಲಿರುವಂತ ಪೊಲೀಸ್ ಇಲಾಖೆ ನಡಕಾಯ್ತು. ಅರೇ ಇಲ್ಲೇ ಹುಬ್ಳಿ ಅಟ್ಯಾಕ್ ಆಯ್ತು, ಕೆಜೆಹಳ್ಳಿ ಡಿಜೆಹಳ್ಳಿ ಅಟ್ಯಾಕ್ ಆಯ್ತು. ಹುಬ್ಳಿ ಪೊಲೀಸರ ಗಾಡಿ ಮೇಲೆ ದಂಧೆ ಮಾಡಿದ್ರು, ಕಲ್ಲು ಹೋಗಿದ್ರು. ಅರೇ ನಮ್ಮ ದೇಶದಾಗ ಈ ರೀತಿ ಪೊಲೀಸರು ಪಾಪ ಅವ್ ಕೈಯಾಗ ಬಡಿಗಿದಾವ. ನೀವೊಂದ್ಸಲ ಪ್ರಯಾಗರಾಜಕ್ಕೆ ಹೋಗಿ ಬರ್ರಿ. ನಾನು 1 ತಿಂಗಳು ಅಲ್ಲೇದೇನೆ. ಕುಂಭಮೇಳದಾಗ 1 ತಿಂಗಳದನ್ಯ 23 ಸೆಕ್ಟರ್ ಪ್ರತಿನಿತ್ಯ 20 ಕಿಲೋಮೀಟರ್ ತಿರುಗಾಡ್ತೀನಿ. ಅಲ್ಲೇ ಮುಖ್ಯಮಂತ್ರಿ ಇದ ನೋಡ್ರಿ. ನಮ್ಮ ಕಂಪನಿ ಅದ. ನಮ್ಮ ಕಂಪನಿ ಕೈಯಾಗ ಸರ್ ಅಧಿಕಾರ ಕೊಟ್ರ, ಅದ್ರಾಗ ನನ್ನ ಕೈಯಾಗ ಕೊಟ್ರ ಅದು ಬಹಳ ಸುದ್ದಿ ಅದ. ಅದ್ರ ಆಟನ ಬೇರೆ ಐತೆ. ಯಾಕ? ಅಲ್ಲಿ ಏನು ಯೋಗಿದಲ್ಲ ಅವತ್ ಪ್ರಯಾಗರಾಜದಾಗ ಹೇಳಿಕೆ ಕೊಟ್ಟ, 1 ಗುಂಡು ಟೋಪಿಗೆ ಒಳಗ ಬಂದ್ರ ಮುಂದಿಂದು ಹೌದಲ್ಲ, ಕೋಳಿ ಹೆಂಗ ಕೊರಿತಾರ ನೋಡಿದ್ರೆ ಕುರು 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 ಕೊರದು ಬಿಡ್ತಾನಂತವ. ಇದು ರೀ ಹಿಂದುತ್ವ ಅಂದ್ರ, ಇದು ರೀ ದೇಶ ಪ್ರೇಮ ಅಂದ್ರ. ಅರೇ ಹೇಳಿಕೆ ಕೊಟ್ಟ ಏನಲ್ಲಿ ಸಂವಾದದಾಗ ತನಿಖೆ ಮಾಡಿದ್ರು ನಾಲಾಯಕರ ಆತ್ಮೇಲೆ ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗಕ್ಕೆ ನಮ್ಗೆ ಹಾಕಿದ್ದಿಲ್ಲ, ಎಲ್ಲ ಅಟ್ಯಾಕ್ ಮಾಡಿದ್ರು. ಇವತ್ತು ಹೋಗಿ ನೋಡ್ರಿ ಕಾಶಿ ಇನ್ನೂವರೆಗೆ ಹಂಗದ. ಪಾಪ ಪುಣ್ಯಾತ್ಮಗಳು ಅವಳ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಪ್ರತ್ ಹಾಲು ಮತ್ತು ಸಮಾಜದ ಹೆಣ್ಮಗಳ ಅವತ್ತು ಕಟ್ಟಿಸಿದಂತ ಇವತ್ತು ಕಾಶಿ ವಿಶ್ವನಾಥ ನಾವು ದರ್ಶನ ಮಾಡ್ತೀವಿ. ಆ ತಾಯಿ ಹೋರಾಡ್ಲಿಲ್ಲ ಅಂದ್ರ, ಆ ತಾಯಿ ಕಾಶಿ ವಿಶ್ವನಾಥ ಮೂರ್ತಿ ಸ್ಥಾಪನೆ ಮಾಡ್ಲಿಲ್ಲ ಅಂದ್ರ ನಮ್ಮ ಜೀವನ ಹೆಂಗಾಗೈತಿ? ಈಗಾದ್ರೂ ಅಲ್ಲೊಂದು ಮದ್ರಸ ಅದ, ಅಲ್ಲಿ ಹೋಗಿ ನೋಡ್ರಿ. ಅಲ್ಲೊಂದು ಮಸೂತಿ ಅದ, ಮಸೂತಿಯಾಗ ಇನ್ನೂವರೆಗೆ ನಡೆದದ, ಇನ್ನೂವರೆಗೆ ಕೇಸ್ ಅದ. ನಮ್ಮ ದೇಶನಾಗ ಆ ಮಸೂತಿ ಕೆಡವಕ್ ಆಗ್ತಾ ಇಲ್ಲ. ಈ ನಮ್ಮ ದೇಶನಾಗ ರಾಮ ಮಂದಿರ ಕಟ್ಟಕ ಈಗ 2 ವರ್ಷ ಆತ್ರಿ. ನಮ್ಮ ದೇಶದಾಗ ನಡೆದದ. ಇಂಥವ್ರು ನಾವೆಲ್ಲರೂ ಸುಮ್ ಕೂತೀವಂದ್ರ ಬೀರನಗಡ್ಡೆ ಅವ್ರು ಗಪ್ಪಲ್ಲ, ದೇಶದ ಎಲ್ಲರೂ ಗಪ್ಪ ಕೂತೀವಿ ಅಂದ್ರ ಸಂಸ್ಕೃತಿ ಉಳ್ಸಾಕತ್ತೆ. ಆದ್ಮೇಲೆ ಹೆಣ್ಮಕ್ಳು ಬಹಳ ಜನ ಕೂಡಿರತ್ತ ನಿಮ್ಗೆ ಹೇಳಾಕತ್ತೀನಿ. ಹೆಣ್ಮಕ್ಳು ಕಡಿಮೆ ಇಲ್ಲ. ಈ ದೇಶದಲ್ಲಿ ಅತಿ ಹೆಚ್ಚು ಸ್ವತಂತ್ರಕ್ಕಾಗಿ ಹೋರಾಡಿದವ್ರು ಯಾರಂದ್ರ ಹೆಣ್ಮಕ್ಳು ಅದಾರ. ಒಣಕಿ ಒಬ್ಬವನು ಇಲ್ಲೇಕಿದಾಳ. ಒಣಕಿ ತಗೊಂಡ್ ಬರ್ತೀರ ನೀವು? ಯಾವ ಮನ್ಯಾಗ ಒಣಕಿದಾವು? ಮಾಯಿನೊಂದು ಗುರುಗಳು ಬೆಂಗಳೂರು ಲಗ್ನಕ್ಕೆ ಹೋಗಿದ್ನೆ. ನಮ್ಮ ಕಡೆ ಎಲ್ಲ ಒಣಕಿ ಮದುವೆಯಾಗ ಒಣಕಿನ ಬೇಕು. ಒಳಕಲ್ಲ ಪೂಜೆ, ಅವು ಬೀಸುಕಲ್ಲ ಒಳಕಲ್ಲ. ಯಾವ ನೋಡ್ರಿ ಒಳಕಲ್ಲ? ಎಲ್ಲಿರ್ತವೆ ಅವು? ನೋಡಿರ್ಲಿ ಸಾಕು ನೋಡ್ರಿ ಸಾಕು. ಅವು ಬೆಂಗಳೂರಾಗ ನಾನು ನೋಡೇನಿ ಒಣಕಿ. ಅವು ಒಣಕಿ ಅಂತವ್ದ ಪ್ಲಾಸ್ಟಿಕ್ ತಂದಾವ. ಇದ್ಯಾಕೋ ಒಣಕಿ ಪ್ಲಾಸ್ಟಿಕ್ ಅದತ್ತ ನಾತನ ನಮ್ಮ ಹುಡುಗರು ನಗು ಅಲ್ವತ್ತಾವ. ಈ ಹುಡುಗರನ್ನ ಕರ್ಕೊಂಡು ನಾವು ಇವತ್ತು ದೇಶ ಕಟ್ಟಾಕ ಉಂಟದು ಒಣಕಿ ನಗು ಅಂತ. ಅರೇ ಒಣಕಿ ಒಬ್ಬವ ಗಂಡ ಊಟಕ್ಕೆ ಹೋಗ್ತಾನ, ಯಾರಿಗೂ ಹೇಳಿಲ್ಲ ಕೇಳಿಲ್ಲ. ಯಾವಾಗ ಹೈದರಾಲಿ ಸೈನಿಕ ಹೈದರಾಲಿ ದುಷ್ಟ ವಿದ್ದಕ್ಕೆ ಬಂದು ಗಂಡಗ ನೀರು ತರುವಂತ ಸಂದರ್ಭದಾಗ ನೋಡಿದಳು. ಯಾವಾಗ ನೋಡ್ಲು ಎಂತ ಮನೋ ಸಾಮರ್ಥ್ಯ ಇರಬೇಕು ಒಣಕಿ ಒಬ್ಬವ. ಎಂತ ಕೋಟಿ ಕೋಟಿ ಒಳಗೆ ನಮಸ್ಕಾರ ನಾನು ಹೇಳ್ಬೇಕ. ಏನಕ್ಕೆ ತಾಕತ್ತಂದ್ರ ಯಾ ಸೈನಿಕಿಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಮದಾಂಧರಾದಂತ ಆ ಎಲ್ಲಾ ಸೈನಿಕರನ್ನು ಸದೆ ಮಾಡಿದಂತ ವಂಶಸ್ಥ ನಾವು ಒಣಕಿ ಒಬ್ಬವನು ವಂಶಸ್ಥದೀವಿ ನಾವೆಲ್ಲ. ಅರೇ ಏನು ತಾಕತ್ತ ತಾಯಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ. ಅರೇ ನೀವು ಯಾವ ಕುದುರೆ ನೋಡ್ಯಾರೇನು? ಕುದುರೆ ನೋಡ್ಯಾರ? ಅವು ಕೊಂಬೆ ಎಟ್ಟಿರ್ತಾವ. ಅವು ಕುದುರೆ ಕೊಂಬೆ ಎಟ್ಟಿರ್ತಾವ. ಮನೆ ಕೇಳ ಯಾಡತ್ತ
ಅರೇ ಕಿತ್ತೂರು ರಾಣಿ ಚೆನ್ನಮ್ಮ 8 ವರ್ಷದಾಗ ಕುದುರೆ ಹಚ್ಚಿದಾಗ ಎಲ್ಲ ಬ್ರಿಟಿಷ್ ಅಧಿಕಾರಿಗಳಾಗ ಸದೇ ಬಡಿತಕ ಕುದುರೆ ಮೇಲೆ ತಳಿಗಳಿಲ್ಲತ್ತ. ನೀವು ಕುದುರೆ ಎಂದು ನೋಡಾಕರೆ ಕಲೀರಿ. ಏನು ತಾಕತ್ತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಹೋರಾಟಗಾರ್ತಿ, ಒಬ್ರಲ್ಲ ಇಬ್ರಲ್ಲ, ಬೆಳವಡಿ ಮಲ್ಲಮ್ಮ ಅಂತವ್ರು ವಂಶಸ್ಥರ ತಿಳ್ಬೇಕು. ನಮ್ಮ ಹುಡುಗರು ಇವಿನ ಕಾರ್ಯಕರ್ತರು ಇವನ್ನ ಏನದಾವ, ನಮ್ಮ ಹುಡುಗರು ಕೇಳ್ತಿರ್ತಾನ ಯಾವ ನಿಮ್ಮ ಮೆಚ್ಚಿನ ಹೀರೋ ಅಂತ ಕೇಳಿದಾಗ ಅವ್ರ ಹೆಸರು ಹೇಳ್ತಿರ್ತಾವ. ಏನು ದರ್ಶ, ಡಿ 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 ಏನದು ಯಾ ಬಸ್ಸ, ಡಿ 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 ಬಾಸ್. ಯಾವ್ಯಾವ್ದಾರು ಬಳ್ಳಾರಿಗೆ ಓದ್ಬಿಟ್ಟು ಬರ್ಲಿ ಮೇಡಮ್. ಅರೇ ಪಿಕ್ಚರ್ ಎಂತ ತಗದ ಸಂಗೊಳ್ಳಿ ರಾಯನ ಪಾತ್ರ ಮಾಡಿದ. ಅರೇ ಲಪಂಗ ಸಂಗೊಳ್ಳಿ ರಾಯನ ಎಂತವಿದ್ದ. ಅರೇ ಸಾವಿರಾರು ಮಧ್ಯೆ ದೇಶಕ್ಕಾಗಿ ಜನವರಿ 26 ದಿವಸ ನೇಣು ಹಾಕ್ತಾರ. ಇವನೆಂದ ಹಾಕುನು ನಮ್ಮ ಹುಡುಗರು ಮನ್ಯಾಗ ಫೋಟೋ ಹಚ್ಚಿರ್ತಾರ. ಅವು ಡಿ ಬಾಸ್ ಮನೆ ಮನೆಗೆ ಹಚ್ಚಬೇಕ, ಸಂಗೊಳ್ಳಿ ರಾಯನ ಫೋಟೋ ಹಚ್ಚ್ರಿ. ಮನೆ ಮನೆಗೆ ಹಚ್ಚಬೇಕ, ಸಾವರ್ಕರ್ ಫೋಟೋ ಹಚ್ಚ್ರಿ. ಮನೆ ಮನೆಗೆ ಹಚ್ಚಗ ಸುಭಾಷ್ ಚಂದ್ರ ಬೋಸ್ ಫೋಟೋ ಹಚ್ಚ್ರಿ. ಮನೆ ಮನೆಗೆ ಸಾವರ್ಕರ್, ಸುಭಾಷ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಒಣಗಿ ಒಬ್ಬವ, ಕಿತ್ತೂರು ರಾಣಿ ಚೆನ್ನಮ್ಮ ಇಂಥವ್ರ ಫೋಟೋ ಹಚ್ಕೋಬೇಕು. ಈ ಲಪಂಗ ದೇಶದ್ರೋಹಿಗಳ ಫೋಟೋ ಹಚ್ಚಬಾರ್ದ. ಯಾಕೆಂದ್ರೆ ಅವ್ರು ಯಾವಾಗ ಏನ್ ಮಾಡ್ತಾರ ಗೊತ್ತಿರಂಗಿಲ್ಲ. ಶಾಶ್ವತವಾಗಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯನ ಮರ್ದೂರ್ ಸರಾವತಿ ಪಿಕ್ಚರ್ದಾಗ ತೋರಿಸಿ ಮರ್ದೂರ್ ಸರಾವತಿ ಮತ್ತೆ ಹಾಯ್ ಹಲೋ ಅಂತ ಬಂದ. ಇದು ಸತ್ಯ ಅಲ್ಲ. ಆದ್ಮೇಲೆ ನಮ್ಮ ದೇಶ ಹೆಂಗದ, ನಮ್ಮ ಸಂಸ್ಕೃತಿ ಹೆಂಗದ, ನಮ್ಮ ತಾಯಂದಿರ ಆ ಮಕ್ಕಳನ್ನ ಹಂಗ ಬೆಳೆಸ್ಬೇಕು. ತಾಯಂದ್ರಿ ನೀವೆಲ್ಲ ತಾಯಂದ್ರಿ ಮಕ್ಕಳಿಗೆ ಜನ್ಮ ಕೊಡ್ತೀರಿ. ಜನ್ಮ ಕೊಡುವತ್ನಾಗ ಧಾರಾವಾಹಿ ನೋಡ್ಕೋತ ಜನ್ಮ ಕೊಡ್ಬೇಡ್ರಿ. ಅವು ಧಾರಾವಾಹಿ ನೋಡ್ಕೋತ ಜನ್ಮ ಕೊಟ್ರೆ ಹುಟ್ಟೋಟ್ರೊಳಗೆ ಅವು ಧಾರಾವಾಹಿ ನೋಡ್ಕೋತದ. ಅವ್ರು ಏನಂದ್ರ ಒಂದು ಕ್ಷಣ ಒಂದು ರೀಲ್ಸ್ ತೋರಿಸ್ಬೇಕಾರ ಒಂದು ವಾರ ತಕ ತೋರಿಸ್ತಾರ. ಅರೇ ನಮ್ಮ ತಾಯಂದಿರು ಓದ್ರಿ, ಭಗವದ್ಗೀತಾ ಓದ್ರಿ, ರಾಮಾಯಣ ಓದ್ರಿ, ಮಹಾಭಾರತ ಓದ್ರಿ, ಉಪನಿಷತ್ತುಗಳನ್ನು ಓದ್ರಿ, ವೇದಗಳನ್ನು ಓದ್ರಿ. ಅದ್ರಲ್ಲಿ ಎಲ್ಲ ಹೋರಾಟಗಾರದಾರ, ಈ ದೇಶವನ್ನು ಕಟ್ಟಿದವ್ರದಾರ, ಈ ದೇಶದ ಸಂಸ್ಕೃತಿಯನ್ನು ಬೆಳೆಸಿದವ್ರದಾರ. ಅಂತವ್ರ ನೀವು ಚರಿತ್ರೆ ಓದ್ರಿ ಅಂದ್ರ ನಿಮ್ಮ ಮಕ್ಕಳು ಚಲೋ ಆಗ್ತಾವ. ನೀವು ಎಲ್ಲ ಹೆಂಗ ಹುಟ್ಟಿಸ್ತೀರಿ ಅಂದ್ರ ಧಾರಾವಾಹಿ ನೋಡ್ಕೋತಿ. ಅದರಾಗ ನಮ್ಮ ತಾಯಂದಿರ ಹುಟ್ಟಿದ ಮೇಲತ್ತ ನಮ್ಮ ತಾಯಂದಿರ ಜೋಗಳ ಹಾಡ್ತಿದ್ರ. ಏನು ಜೋಗಳ ಪದಗಳಿತ್ತು, ಏನು ಚೌಡಿಕೆ ಪದಗಳಿತ್ತು, ಏನು ಅದ್ಭುತವಾದಂತ ಹಾಡುಗಳಿತ್ತು. ಈಗ ಅವು ಮೊಬೈಲ್ ಹಚ್ಚಿ ಬಿಟ್ಟಿರ್ತಾವ ತೊಟ್ಟಲ್ದಾಗ. ಎಂತ ಹಾಡು ಹಚ್ಚಿರ್ತಾರ ಗೊತ್ತೇನು? ಆ ಲಾವಣ್ಯ ನಂಬರ್ ಕೊಡ, ಅದು ನನಗೆ ಬರಂಗಿಲ್ಲ ಮುಂದಿಂದ, ಅದಕ್ಕಾಗಿ ಹಂಗೆ ಹೇಳ್ತೀನಿ. ಹೌದಿಲ್ಲ? ಏನದ್ ನಂಬರ್? ಲಾವಣ್ಯ ನಂಬರ್ ಕೊಡ, ಬಾ ಕೊಡ್ತಾನ ಮಗನ ಎಣ್ಣೆ. ನಂದೈತಿ ನಂಬರ್ ಕೊಡ್ತಾನ ಬಾ ಎಣ್ಣೆ. ಎಂತಾದ್ರಿ ನಮ್ಮ ಗಿಗಿ ಪದಗಳು ಎಷ್ಟು ಚಲೋ ಇದ್ದು. ದೇಶಕ್ಕಾಗಿ ಇಂಥ ಗಿಗಿ ಪದಗಳನ್ನು ಬರೆದ್ರೆ ಏನ್ ಅದ್ಭುತವಾದಂತ ಒಂದ್ ಸುಮ್ಮ ನುಡಿ ಹೇಳ್ತಾನ ನಿಮ್ಗ. ಯಾಕೆಂದ್ರೆ ಅದ್ಭುತವಾದಂತ ಈ ಸ್ವತಂತ್ರಕ್ಕಾಗಿ ಹೋರಾಟಗಾರ ಹೆಂಗ್ ಮಾಡಿರಂದ್ರ ಹಿಂದೂಗಳನ್ನು ಒಕ್ಕಟ್ಟು ಕೂಡಿಸಬೇಕಂತ ತಿಳ್ಕೊಂಡ ಗಣಪತಿ ಉತ್ಸವವನ್ನು ತಂದ್ರ. ಹಿಂದೂಗಳ ಒಕ್ಕಟ್ಟು ಮಾಡಲು ಸ್ವತಂತ್ರಕ್ಕಾಗಿ ಹೋರಾಟ ತಿಳ್ಕೊಂಡ ಗಿಗಿ ಪದಗಳನ್ನು ತಂದ ಏನ್ ಹಾಡ ಬರೀತಾರ. ಒಂದು ತುಣುಕ್ ಹೇಳ್ತಾನ ನಿಮ್ಗ. ಮೊದಲಿಗೆ ಅಲ್ಲಮ್ಮ ಪ್ರಭುವಿಗೆ ಶರಣಾರ್ಥಿ. ನಾವೆಲ್ಲ ಕಲ್ಯಾಣ ನಾಡ್ದವ್ರು. ಮೊದಲಿಗೆ ಅಲ್ಲಮ್ಮ ಪ್ರಭುವಿಗೆ ಶರಣಾರ್ಥಿ, ಕೂಡಿ ಕುಂತ ಜನಕ್ಕೆಲ್ಲ ನಮ್ಮನ ಕಲಿಯುಗದೊಳಗಿನ ಕಥೆಯ ವಿಸ್ತಾರವನ್ನ ಹೇಳತೀನಿ ಕೇಳಬೇಕರಿ ಜನ. ಗೀಯಗ ಗಾಗಿಯಗ ಗೀಯಗಿ ಕೆಂಪು ಮುಸುಡಿ ಮಂಗೆಗಳು ಮಸಾಲ ಒಯ್ಯಕ್ ಬಂದಿತ್ತು. ಕೆಂಪು ಮಸಡಿ ಮಂಗೆಗಳು ಮಸಾಲೆ ಒಯ್ಯಕ್ ಬಂದಿತ್ತು. ಬೀಡಾರಲ್ಲಿ ಬಿಟ್ಟಿದ್ರು, ನಡು ಜಗಳ ಹಚ್ಚಿದ್ರು, ಒಡೆಯರ್ನೆಲ್ಲ ಪಡ್ಕೊಂಡ್ರು, ದೇಶ ಬಡವ ಮಾಡಿದ್ರು, ಬಿಕ್ಕಿ ಬೀಡಾಕ ಹಚ್ಚಿದರು. ಗೀಯಗ ಗಾಗಿಯಗ ಗೀಯಗಿ ಅಂತ ಹಾಡ್ರು. ಏನು ಗಿಗಿ ಪದದವ್ರ ಹಳ್ಳಿಗೆ ₹1 ಯಾರು ಕೇಳಿಲ್ಲ. ಸಂಘಟನೆ ಮಾಡಿ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಡಿದ್ರು. ಆದ್ಮೇಲೆ ಇವತ್ತು ನಾವ್ ಎಲ್ಲಾರು ಒಂದಾಗ್ಲಿಲ್ಲ ಅಂದ್ರ, ಏಕೈತೋ ಸೇಫ್ ಆಗ್ಲಿಲ್ಲ ಅಂದ್ರ, ಬಟಂಗತೋ ಕಟಿಂಗ್ ಆದ್ರಂದ್ರ
ಜೀವನ ಕೆಡಿಸ್ತೀವಿ, ನಮ್ಮ ಸಂಸ್ಕೃತಿ ಕೆಡಿಸ್ತಾರ. ಹಿಂಗಾಗಿ ಕೆಡಿಸಿ ನಿಮ್ಮನ್ನು ಹೊಡಿತಾರ, ನೀ ಬೇರೆ ಅಂತಾರ. ಅಂದ ಮೇಲತ್ತ ಈ ದೇಶವನ್ನೆಲ್ಲ ಹಾಳು ಮಾಡ್ತಾರ. ಈಗಾಗಲೇ ವಕಫದಿಂದ ಎಷ್ಟೋ ಆಸ್ತಿ ಹೋಗ್ಯದ, ಇನ್ನೂ ಬರ್ತಾರ, ಇನ್ನೂ ಭೂಮಿ ಕಸ್ಕೋತಾರ. ಇಲ್ಲೇ ಹಲವಾರು ಆತ್ಮೀಯರು ನಮ್ಮ ದೇಶದಾಗ ಕೋಟಿ ಮಂದಿರಗಳಿತ್ತು, ಅವೆಲ್ಲ ಹಾದು ಎಲ್ಲ ಎಲ್ಲಿ ತಯಾರಾದಂದ್ರ ಎಲ್ಲಾ ಮಸೂತಿಗಳು ಬಂದು ಈ ಎಲ್ಲಾ ಕಡೆ ತಯಾರಾಗಿ ಈ ಸಂಸ್ಕೃತಿ ಹಾಳಾತಂದ್ರ ನಾವ್ ಯಾರು ಉಳಿಯಂಗಿಲ್ಲ. ನಮ್ಮ ಸಂಬಂಧಿಕರು ಹೋಗ್ತಾರ, ನಾವೆಲ್ಲ ಏನ್ ಹೆಸರು ಇಟ್ಟೊಂದು ಹೆಸರುಗಳು ಹೋಗ್ತಾವ, ರಾಮ್ ಹೆಸರು ತೆಗಿತಾರ, ರಹೀಮತ್ ಇಟ್ಕೋಬೇಕಾಗ್ತದ. ಇಂಥದ್ದೆಲ್ಲ ಇದ್ದಾಗ ನಾವೆಲ್ಲರೂ ಒಂದಾಗಿರೋಣ, ಚಂದಾಗಿರೋಣ. ಈ ದೇಶದ ಪೂರ್ವಜರು ನಮಗಾಗಿ ಭೂಮಿಯನ್ನು ಕೊಟ್ಟಾರ, ಗಾಳಿಯನ್ನು ಕೊಟ್ಟಾರ, ನೀರನ್ನು ಕೊಟ್ಟಾರ, ಇಲ್ಲೇ ಸಂಸ್ಕೃತಿಯನ್ನು ಕೊಟ್ಟಾರ. ಇಂಥ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಕಟ್ಟೋಣ, ನಾಡನ್ನು ಚೆನ್ನಾಗಿ ಕಟ್ಟೋಣ. ಈ ನಾಡಿಗೋಸ್ಕರವಾಗಿ ನಮ್ಮ ಪ್ರಾಣ ಇರಲಿ. ಉಸಿರಿರೋ ತಕ ಹೋರಾಟ ಮಾಡಿದಾರ, ನಮ್ಮ ಉಸಿರಿರೋ ತಕ ಮುಂದಿನ ಪೀಳಿಗೆ ಆದರ್ಶ ಏನು ಕೊಡೋಣ ಅಂದ್ರ ಈ ಸಂಸ್ಕೃತಿಯನ್ನು ಕೊಡೋಣ. ರಾಮನ ಜನ್ಮದ ಭೂಮಿ ಇದು ಕೃಷ್ಣನ ಭೂಮಿ, ಇದು ಹಲವಾರು ಸಂತರು ಶರಣು ದಾಸರು ಭೂಮಿದು. ಅಂತ ಭೂಮಿಯನ್ನ ಸ್ವತಂತ್ರ ಹೋರಾಟಗಾರ ಹೆಂಗೆ ಈ ಭೂಮಿ ತಾಯಿ ನೀರನ್ನು ಉಣಿಸಲು ಸ್ವತಂತ್ರ ಹೋರಾಟಗಾರರು ಈ ಭೂಮಿಗೆ ರಕ್ತವನ್ನು ಉಣಿಸಿದಾರ. ಆ ರಕ್ತದ ಅಭಿಮಾನ ನಮ್ಗೆ ಇಟ್ಕೊಂಡ ಈ ಸಂಸ್ಕೃತಿಯನ್ನು ಬೆಳೆಸೋಣ ತಾಯಿಂದ್ರೆ. ಈ ಸಂಸ್ಕೃತಿ ಇಟ್ಟು ಅದ್ಭುತದಂದ್ರ ಒಂದಲ್ಲ ಎರಡಲ್ಲ ಹೇಳಿದ್ರಲ್ಲ. ನಾವ್ ಏನು ತಿಳ್ಕೊಂಡದಂದ್ರ ವಿದೇಶಿ ಸಂಸ್ಕೃತಿ ಬಹಳ ಚಂದ ಅನಿಸ್ತದ. ಕರ್ಯಾಕ ತಾಯಿಗೆ ಮಮ್ಮಿ ಅಂದ್ರ ಅಟ್ಟ ಓ ಅತ್ತಾಳ್ರಿ, ಮಮ್ಮಿ ಅಂದ್ರ ಅಟ್ಟ ಓ ಅತ್ತಾಳಕ್ಕೆ. ಆ LKG 4 ವರ್ಷದ ಮಗುಗ ಮಮ್ಮಿ ಅನ್ನಕ್ ಬರ್ಲಿಲ್ಲ. ಜರ್ ಅದು ಗಡಬಡದಾಗ ಎಮ್ಮಿ ಅಂತಂದ್ರ ಅವು ನನ್ನ ಮಗ ಎಮ್ಮಿ ಎತ್ತತೆ, ನನ್ನ ಮಗ ಎಮ್ಮಿ ಎತ್ತತ್ರಿ. ಏನ್ ನೋಡ್ರಿ. ಆದ್ರೆ ಆತ್ಮೀಯರೇ, ನಿಮ್ಗೆ ಗೊತ್ತಿರ್ಲಿ, ವಿಶ್ವಕ್ಕೆ 2 ಸಂಸ್ಕೃತಿಗಳು ಇನ್ನು ಮುಂದೆ ಉಳಿತಾವ. ಅವು ಒಂದು ನನ್ನ ಭಾರತ ದೇಶದ ಸಂಸ್ಕೃತಿ, ಇನ್ನೊಂದು ಅಮೆರಿಕ ದೇಶದ ಸಂಸ್ಕೃತಿ. ನಮ್ಮ ದೇಶದಾಗ ಶಾಲ್ಯಾಗ ಅಕ್ಷರಗಳನ್ನು ಕಲಿಸ್ತಾರ. ಮೊದಲನೇ ಅಕ್ಷರ ಯಾವ್ದ್ರಿ? ಮೊದಲನೇ ಅಕ್ಷರ ಯಾವ್ದ? ಅದಕ್ಕೆ ಹಿಂದಿ ಒಬ್ಬ ಕವಿ ಅರ್ಥ ಮಾಡ್ತಾನ. ಏನ್ ಅರ್ಥ ಮಾಡ್ತಾನಂದ್ರ ಸ ಅನಾರ್. ಅನಾರ್ ಅಂದ್ರ ದಾಳಿಂಬೆ, ಅನಾರ್ ಅಂದ್ರ ದಾಳಿಂಬೆ ಅರ್ಥ ಮಾಡ್ತಾನ. ಅಮೆರಿಕ ದೇಶದಾಗ ಶಾಲೆಯಲ್ಲಿ ಅವ್ರದ್ದು ಮೊದಲನೇ ಅಕ್ಷರ ಏನ್ರಿ? ಏನ್ ಅಮೆರಿಕದಾಗ ಏನ್ ಕಲಿಸ್ತಾರ? ಯಾವ್ದ್ರಿ? ಎ. ಹೌದಲ್ಲ? ಎ ಫಾರ್ ನಿಮ್ನ ಓದ್ ಅಮೆರಿಕ ಬಿಟ್ಟು ಬರ್ತಾರ. ಮೊದಲು ಎಷ್ಟು ಬರಕ್ಕನ ಹೇಳಿದ್ರು ನೋಡು, ನಿಮ್ಮನ್ನ ಕೈ ಗುಣನ ಓದವು ಹೆಂಗದ ನೋಡ್ರಿ. ಹೆಂಗ ಅವ್ರು ಬಿತ್ತಾಕತ್ಯಾರ. ನಾವ್ ಸರ್ ಆಸ ನಾರಂದ್ರ ಹತ್ತಿದ್ದಿಲ್ಲ. ಏ ಪಾರ್ ಆಪಲ್ ನಮ್ಮ ಹುಡುಗರಿಗೆ ಅರೇ ಏ ಅಂದ್ರೆ ನಾವ್ ಎಲ್ಲಾರು ಹೇಳ್ಬೇಕ. ಏ ಅಂದ್ರ ಹಬ್ಬಕ್ಕ ಅಂತ ಕಲಿಸಲ್ಲ, ಬ ಅಂದ್ರ ಭಗತ್ ಸಿಂಗ್ ಅಂತ ಕಲಿಸಲಿಲ್ಲ, ಸಿ ಅಂದ್ರ ಚಂದ್ರಶೇಖರ್ ಅಂತ ಕಲಿಸಲಿಲ್ಲ. ಯಾಕಂದ್ರೆ ಸ್ವತಂತ್ರ ಹೋರಾಟಗಾರ ಕಲಿಸಲಿಲ್ಲ. ಎಂತ ಪುಸ್ತಕ ತಂದ್ರಂದ್ರ ಅವ್ ಏ ಪಾರ್ ಆಪಲ್. ಸರ್ ಇವೆರಡು ಸಂಸ್ಕೃತಿ ವಿಕೃತಿ ಆದಾಗ ನನ್ನ ದೇಶದ ಶಾಲ್ಯಾಗ ಕೊನೆ ಅಕ್ಷರ ಯಾವ್ದದ್ರಿ? ಯಾವ್ದದ್ರಿ? ನೀವು ಸರ್ ಭಾರತೀಯರಿದ್ರಂದ, ಭಾರತೀಯ ಸನಾತನ ಪರಂಪರೆಯವರಿದ್ರ, ಭಾರತೀಯ ಸಂಸ್ಕೃತಿಯನ್ನು ಆಚರಣೆ ಮಾಡ್ತಿದ್ರ, ನೀವೆಲ್ಲ ಜ್ಞ ಅಂದ್ರ ಜ್ಞಾನಿ ಅಂತ ಅರ್ಥ ಮಾಡ್ತದ. ನೀವೆಲ್ಲ ಜ್ಞಾನಿಗಳಾಗ್ತಾರ್ರಿ. ಆದ್ರ ಅಮೆರಿಕ ದೇಶದ ಸಂಸ್ಕೃತಿ ಸರ್ ಆಚರಣೆ ಮಾಡ್ರಿ ಅಂದ್ರ ಕೊನೆ ಅಕ್ಷರ ಯಾವ್ದ್ರಿ? ಜಡ್ ಫಾರ್ ಕನ್ನಡದ ಹೇಳಿಬೇಡ. ನೀವು ಅಮೆರಿಕ ದೇಶದ ಸಂಸ್ಕೃತಿ ಆಚರಣೆ ಮಾಡ್ರಿ ಅಂದ್ರ ಹೆಸರು ಗಚ್ಚಕರತ್ತ. ನಿಮ್ಗೆ ಯಾವ ಸಂಸ್ಕೃತಿ ಬೇಕೋ ಅದನ್ನ ಆಚರಣೆ ಮಾಡ್ರಿ. ರಾಮಂದು ಬೇಕೋ ಆ ಲಪಂಗ ವಿದೇಶದವ್ರದ್ದು ಬೇಕೋ ವಿಚಾರ ಮಾಡ್ಕೊಳ್ಳಿ. ಇವತ್ತು ಆತ್ಮೀಯರೇ, ಇವತ್ತು ಪಾಕಿಸ್ತಾನ ಹಾಳಾಗ್ಯದ, ಇವತ್ತು ಶ್ರೀಲಂಕಾ ಹಾಳಾಗ್ಯದ, ಇನ್ನು ಕೆಲವೇ ಕ್ಷಣದಲ್ಲಿ ಬಾಂಗ್ಲಾದೇಶ ಹಾಳಾಗತ್ತದ, ಇನ್ನು ಕೆಲವೇ ಕ್ಷಣದಲ್ಲಿ ಚೀನಾ ದುಸ್ಥಿತಿ ಅಲ್ಲದ, ಕೆಲವೇ ಕ್ಷಣದಲ್ಲಿ ಅಮೆರಿಕ ಆರ್ಥಿಕ ಪರಿಸ್ಥಿತಿ ಹಿಂದದ, ಜಪಾನ್ ಮುಂದಿರುವಂತ ಜಪಾನ್ ಅದು ಹಿಂಜರಿಯಾಗತ್ತದೆ, ಇಂಗ್ಲೆಂಡ್ ವಿಶ್ವವನ್ನೇ ಸೂರ್ಯ ಮುಳುಗದ ಸಾಮ್ರಾಜ್ಯ ಇಂಗ್ಲೆಂಡ್ ಆರ್ಥಿಕ ಪರಿಸ್ಥಿತಿ ಅದು ಹಿಂಜರಿಯಾಗ್ತದೆ. ವಿಶ್ವದಲ್ಲಿ ಏಕೈಕ GDP ಅನ್ನು ಚಲೋ ಹೊಂದಿದಂತ ದೇಶ ಯಾವ್ದಾದ್ರೆ ಅದು ನನ್ನ ಭಾರತ ದೇಶ. ಇಂಥ ಅದ್ಭುತವಾದಂತ ದೇಶದ ಅರೇ ಇಲ್ಲಿವರೆಗೆ ಯಾವ ದೇಶದಲ್ಲಿ ನಮ್ಮ ರೈತರು ಎಂದೂ ಇಲ್ಲ. ಆದ್ರೆ ಇವತ್ತು ಹೇಳಕತ್ತೇನೆ, 60 ರಾಷ್ಟ್ರಗಳಿಗೆ ಬೆಳಗಾಟೊಳಗೆ ಅಕ್ಕಿ ಕಳಿಸುವಂತ ದೇಶ ಯಾವ್ದಂದ್ರೆ
ಅದು ನನ್ನ ಭಾರತ ದೇಶ, 60 ರಾಷ್ಟ್ರದವರು ಭಾರತದ ಅಕ್ಕಿಯನ್ನು ನೋಡಕತ್ತಾರ. ಆದ್ಮೇಲೆ ಅಂತ ದೇಶದದು, ಅಂತ ರೈತರದು, ಅಂತ ಸೈನಿಕರನ್ನು ಹೊಂದಿದ್ವಿ. ಇಂಥ ಸೈನಿಕರು ಯಾವ ದೇಶದಲ್ಲಿಲ್ಲ. ಕೆಲವೊಂದು ಏನೋ ಲಪ್ಪಂಗ ಮಾತಾಡ್ತಾರ, ಪಗಾರಿಯಾಗಿ ಬಂದಾವ, ಊಟಕ್ಕಾಗಿ ಬಂದಾವ ಅಂತಾವ, ಅವನೇನು ಮಾತು ಬಾಳ ಕೆಳಗಿಲ್ಲ. ಹಂಗ ನಾಯಿ ಬೊಗಳ್ತಿರ್ತೈತೆ, ಆಯ್ನ ಹೋಗ್ಬೇಕತ್ತ. ಈ ದೇಶದ ಪರಂಪರೆ ಅದ, ಹಂಗ ಬೊಗಳ್ತಿರ್ತಾವ. ಆದ್ರ ಈ ದೇಶದ ಸೈನಿಕರು, ಈ ದೇಶದ ರೈತ ಜಗತ್ತಿಗೆ ಪ್ರಾಯವಾದಂತ ಸಾದರ್ಶ್ಯವನ್ನು ಬೆಳೆಸಿದಾರ. ಅಂತ ರಾಮನ ವಂಶಸ್ಥರು ನಾವು. ಈ ದೇಶವನ್ನ ರಾಮಮಯ ಮಾಡೋಣ. ರಾಮಗಾಗಿ ಹೆಂಗ ತನ್ನ ದೇಶದ ಒಂದೂ ಬಿಟ್ಟುಕೊಡ್ಲಿಲ್ಲ, ತಾಯಿ ಮಾತು ಮೀರಲಿಲ್ಲ, ತನ್ನ ತಮ್ಮನ ಮಾತು ಮೀರಲಿಲ್ಲ, ಸೀತಾನ ಹೆಂಗ ಅಗ್ನಿ ಪರೀಕ್ಷೆ ಮಾಡ್ಕೊಂಡು ಬಂದಲ್ಲ, ಅದ್ಭುತವಾದಂತ ಸಾಧನೆಯನ್ನು ತೋರಿಸಿದಲ್ಲ, ಅಂತ ಸಾಧಕರು ನಾವೆಲ್ಲರೂ ಆಗೋಣ. ನಮ್ಮ ಮಕ್ಕಳ ರಾಮನನ್ನು ಮಾಡೋಣ ಅಂತ ಮಾತನ್ನ ಹೇಳ್ತಾ, ಆತ್ಮೀಯರೇ, ಇಷ್ಟೆಲ್ಲಾ ಜನ ಇಲ್ಲಿಯ ಕಾರ್ಯಕರ್ತರು, ಏನ್ ಅದ್ಭುತವಾದಂತ ವ್ಯವಸ್ಥೆ. ನನಗೊಂದು ಖುಷಿ ಆದ ಸಂಗತಿ ಏನಂದ್ರ, ಅರವಿಂದ್ ಜಿ ಅವರೇ, ಬೀರನ ಗಡ್ಡಿಯಲ್ಲಿ ದಾರು ಅಂಗಡಿ ಇಲ್ಲಾರ್ದಂತ ಊರ್ ಯಾವ್ದಾದ್ರ ಅದು ನನ್ನ ಬೀರನ ಗಡ್ಡಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಿದ್ದೆ. ಈ ಊರಿನ ಹಿರಿಯರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟೋಣ. ನಮ್ಮ ಯುವಕರು ಹಿಂಗ ತಯಾರಾಗಬೇಕಂದ್ರ ಏನೋ ಒಂದಿಷ್ಟು ಕೆಲವೊಂದಿಷ್ಟು ಹುಡುಗರು ಏನೋ ಮಾವ ಹಳೆ ಏನೋ ತಿಂತಿರ್ತಾವ, ಹೌದಲ್ಲ? ಅವು ಅಂಗಡಿಗಳಿಲ್ಲ ತಿಲ್ಲಿ. ಅದಕ್ಕಾಗಿ ಆ ಅಂಗಡಿ ಏನ ತೆಗೆದಿಲ್ಲ ಅವ್ರಿಗೊಂದು ಜೋರಾದ ಚಪ್ಪಾಳೆ. ಯಾಕಂದ್ರ ಅಂಗಡಿ ತೆಗೆದಂದ್ರ ನಮ್ಮ ಹುಡುಗರು ಬೆಳಗ್ಗೆ ಎದ್ರು ನಿತ್ಯ ಬಿಟ್ಟಿರ್ತಾವ, ಹಿಂಗ ತೆಗೆದು ಒಳಗ್ ತುರ್ಕೋತಾವ. ನಾನು ಯಾರೇ ಮನೆಗೆ ಹೋದ್ರಂದ್ರ, ಶ್ರೀಗಳೇ, ಹಿರಿಯರೇ, ನೀವೆಲ್ಲ ಅದರಿ ಪಾಪ ಪುಣ್ಯಾತ್ಮರು, ಯಾರೇ ಮನೆಗೆ ಹೋದಾಗ ನೀವೆಲ್ಲ ಹೋದಾಗ ನಮ್ಮ ಸಂಸ್ಕೃತಿ ಎಂತದಿತ್ತು ನೋಡ್ರಿ. ನಮ್ಮ ದೇಶದ ಸಂಸ್ಕೃತಿ, ಯಾರ ಮನೆಗೆ ಹೋದ್ರಂದ್ರ ನೀರು ಕುಡಿತೀರಿ ಅಂತ ಕೇಳ್ತಿದ್ವಿ, ಮಜ್ಜಿಗೆ ಕುಡಿತೀರಿ ಅಂತ ಕೇಳ್ತಿದ್ವಿ, ಹಾಲು ಕುಡಿತೀರಿ ಅಂತ ಕೇಳ್ತಿದ್ವಿ. ಅರೇ, ನಮ್ಮ ಕಬ್ಬಿನ ಹಾಲು ಕುಡಿತೀರಿ, ಎಳ್ನೀರು ಕುಡಿತೀರಿ ಅಂತ ಕೇಳ್ತಿದ್ವಿ. ಈಗ ಇತ್ತಿತ್ತಲಾಗಿ ಬಿಟ್ಟಾವ. ಈಗ ಎಳ್ನೀರಿಲ್ಲ, ಮಜ್ಜಿಗಿಲ್ಲ, ಹಾಲಿಲ್ಲ, ಏನೇನು ಇಲ್ಲ. ಈಗೆಲ್ಲ ನನ್ನ ಕೇಳ್ತಾವ, ಥಮ್ಸಪ್ ಕುಡಿತೀರೇನು ಸ್ವಾಮೀಜಿ, ಕೊಕ್ಕೋ ಕೋಲಾ ಕುಡಿತೀರೇನು? ಅರೇ, ಕೊಕ್ಕೋ ಕೋಲಾ ಥಮ್ಸಪ್ ಬೇಡ ಅಂದ್ರ ಮಾಜಾ ಕುಡೀರಿ, ಮಾಜಾ. ನಾನೀ ಥಮ್ಸಪ್ಪ, ಕೊಕ್ಕೋ ಕೋಲಾ, ಮಾಜಾ ಬೇಡ, ಒಂದು ಓಟಿನ ಗಿಡನ್ಯ. ಅರೇ, ಊಟಿ ಏನಾಯ್ತು, ನಮ್ಮ ಹೆಣ್ಮಕ್ಳು ಲಗಾಕೈತ್ರ, ನನಗೆ ಯಾಕೋ ಡೌಟ್ ಬರಾಕೈತ. ಯಾವಾಗ ಬೂಚದ ಬಿಚ್ಚಿರುವ ನಮಗೂ 50-50 ಹಕ್ಕದ ತಂದ ಜರ ಬೂಚದ ಬಿಚ್ಚರ ಗತಿ ಹೆಂಗ? ನಾವು ನಂಬಿ ಇಬ್ರು ಓಡೋದು ಅಂದದಾಗ ಮತ್ತೆ ಏನ್ ಮಾಡಕ್ಕೆ ಸಂಸ್ಕೃತಿ ಆಗಿದೆ ಏನು? ಅದಕ್ಕಾಗಿ ಆದ್ಮೇಲೆ ಆ ಸಂಸ್ಕೃತಿಯನ್ನು ತೆಗೆದ ನಮ್ಮ ಏನು ಪರಂಪರೆ ಇದಲ್ಲ, ಆ ಪರಂಪರೆ ಸಂಸ್ಕೃತಿಯನ್ನು ಉಳಿಸೋಣ. ಆದ್ಮೇಲೆ ಎಷ್ಟು ಕಷ್ಟಪಟ್ಟಾರ ನೋಡಿ, ನಮ್ಮ ಪೂರ್ವಜರು ಎಷ್ಟು ಕಷ್ಟಪಟ್ಟಾರ ನೋಡಿ. ಅಂತ ಕಷ್ಟಪಟ್ಟಂತ ಸಂಸ್ಕೃತಿ ನಾವು ಉಳಿಸೋಣ, ನೀವು ಉಳಿಸೋಣ. ಇಂಥ ಈ ಊರ ಆದ್ಮೇಲೆ ಇದಕ್ಕೆ ಇಂಥ ಕಾರ್ಯಕ್ರಮ ಆದ್ಮೇಲೆ ನಿಮ್ಮಲ್ಲಿ ನೀವು ಊರಾಗ ಒಂದು ಜಾತ್ರೆ ಕಡಿಮೆ ಮಾಡ್ಬೇಡ್ರಿ ತನ್ನಂಗಿಲ್ಲ, ಜಾತ್ರೆ ಕಡಿಮೆ ಮಾಡ್ರಿ. ಆದ್ರ ಈ ಹಿಂದೂ ಸಮಾವೇಶನ ಪ್ರತಿ ವರ್ಷ ನೀವು ಈ ಊರಾಗ ಮಾಡ್ರಿ. ನಾವು ಪ್ರತಿ ವರ್ಷ ಬರಾಕ ನಾನು ಪ್ರಯತ್ನ ಮಾಡ್ತೀವಿ, ಇವರು ಬರ್ತಾರೋ. ಆದ್ರೆ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟೋಣ, ಜಗತ್ತಿಗೆ ಆದರ್ಶಪ್ರಾಯ. ಆದ್ಮೇಲೆ ಇಸ್ರೇಲ್ ಸಂಸ್ಕೃತಿಯನ್ನು ನೋಡಿ, ಸಣ್ಣ ರಾಷ್ಟ್ರ, 80 ಲಕ್ಷ ಇರುವಂತ ಜನಸಂಖ್ಯೆ, ಇಡೀ ಮುಸ್ಲಿಂ ರಾಷ್ಟ್ರವನ್ನು ಅನ್ಸುವಂತ ತಾಕತ್ತದ. ನಾವು ಯಾವ ರಾಷ್ಟ್ರದ ಮೇಲೆ ಇಲ್ಲಿವರೆಗೆ ಕೈ ಎತ್ತಿಲ್ಲ. ನಮ್ಮ ಹುಡುಗರು ಹೇಳ್ತಿರ್ತಾವ ಏನತ್ತ, ಮಲಗಿದ ಹುಲಿ ಎಬ್ಬಸ್ಬ್ಯಾಡ. ನಮ್ಮ ಕಾರ್ಯಕರ್ತರು ಹೇಳ್ತಿರ್ತಾರೆ, ಏನು ಹುಲಿ ಇರ್ತಿ, ಎಂತ ಹುಲಿ ಇದು? ಇದು ಮಲ್ಕೊಂಡಿದ್ದ ಹುಲಿ, ಎಬ್ಬಸ್ಬ್ಯಾಡ. ಇನ್ನು ಹುಲಿ ಇದು ಎವಳುದು ಯಾವಾಗ? ಈ ಹುಲಿನ ಎಬ್ಬಿಸಿ ರಾಮ ಮಂದಿರ ಇವಾಗ ಕಟ್ಟು ನಾವು ಹೆಂಗದ ನೋಡಿ ವಾತಾವರಣ. ಆದ್ಮೇಲೆ ಹಿಂಗಿರ್ಬೇಕಲ್ಲ ಆತ್ಮಸ್ಥೈರ್ಯ. ಇಂಥ ಲುಚ್ಚಗಳು ಬಾಳ ಮಂದಿದಾರ. ಅರವಿಂದ್ ಜಿ ಅವ್ರು ಹೇಳಲ್ಲ, ಬಾಳ ಮಂದಿ ವಕಫ್ಗೆ ಸಹಿ ಮಾಡಿದಾರ. ಇವತ್ತು ವಿಚಾರ ಮಾಡ್ರಿ, ಇವತ್ತು ವಕಫ್ಗ
ಏನಂದ್ರ ಸೈ ಮಾಡಕ್ ವಿರುದ್ಧ ಮಾಡ್ರ. ಇವತ್ ಎಲ್ಲರೂ ಅಂದ್ರ ಅವ್ರೆಲ್ಲ ದೇಶದ್ರೋಹಿಗಳದಾರ. ಯಾಕಂದ್ರ ಒಕ್ಕಪ್ಪದವ್ರ ಆಸ್ತಿಯನ್ನು ತಗೋತಾ ಹೊಂಡ್ರಂದ್ರ ಬೀರ್ನ ಗಡ್ಡಿ ಆಸ್ತಿ ಎಟೋ ತುಳಿತದ. ಬೆಳಗ್ಗೆ ಎದ್ದು ರೂಪಾಯಿ ಬರ್ತಾರ ಅವ್ರ. ಈ ಎಲ್ಲಾ ಆಸ್ತಿಗಳು ಒಕ್ಕಪ್ಪ ಸೇರಿದ. ಒಕ್ಕಪ್ಪ ಸೇರಿತಂದ್ರ ಈ ನಾಳೆ ದೇಶಕ್ಕೆ ಒಕ್ಕಪ್ಪದಾಗದ. ಯಾವ ಹೇಳಿಕೆ ಕೊಟ್ರಿ ಏನು ವಿಧಾನಸೌಧ ಒಕ್ಕಪ್ಪದಾಗೈತಿ. ನಾನಿ 224 ಅದ್ರಾಗ ಏನ್ ಮಂದಿರಿ ಎಂತ ಶಾಸಕರದಾರ. ಎಷ್ಟು ಮಂದ್ರಿ? ನಾನಿ 224 ಮಂದಿ ಶಾಸಕರು ಸಂಡಾಸ್ ಕೇಳಿ ಹೋಗೋದ್ರಿ. ಚಲೋ ನೋಡ್ರಿ ವಿಚಾರ ಅಂದನೂ ಇಲ್ಲ ನೀವೆಲ್ಲ. ಹೆಂಗದ ನೋಡ್ರಿ ಈ ರಾಜ್ಯದ ಮೆಮ್ರಿ ಇದ್ದಂಗತ್ತದ. ಯಾವುದು ಬೆಂಗಳೂರು ವಿಧಾನಸೌಧ ಮೆಮ್ರಿ ಬುದ್ಧಿ. ಆ ಬುದ್ಧಿನ ಒಕ್ಕಪ್ಪದಾಗ ಹೋಗೈತೇನಂತ 224 ಮಂದಿ ತೆಂಬಿಗೆ ತಗೊಂಡು ಹಾದಾರ. ಇನ್ನೂ ಬರೋಬರಾಗ್ಯಾರ ಅವ್ರ. ಅದ ಹೋಗೈತಂದ್ರೆ ನಿಮ್ಮ ಬೀರ್ನ ಗಡ್ಡಿ ಯಾವಾಗ ಹೋಗತ್ ಗೊತ್ತಿಲ್ಲ. ಆತ್ಮೀಯರ ಅದನ್ನೆಲ್ಲಾ ಮರಿಬಾರ್ದ. ಈ ಸಂಸ್ಕೃತಿಯನ್ನ ಉಳಿಸ್ಬೇಕಾದ್ರ ಎಷ್ಟು ಶ್ರಮ ಪಟ್ಟಾರ ಅನ್ನೋದು ನಮ್ ನೆನಪಿರ್ಲಿ. ಅಂತ ಸಂಸ್ಕೃತಿಯನ್ನ ನೀವು ಉಳಿಸೋಣ. ಆ ಉಳಿಸುವಂತ ಸಂಸ್ಕೃತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲಾ ಹಿರಿಯರಿಗೆ ನನ್ನ ಎಲ್ಲಾ ಬಜರಂಗ ದಳದ ಕಾರ್ಯಕರ್ತ ಇನ್ನೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ತಾಯಂದಿರಿ, ನೀವು ಎಲ್ಲ ಮನ್ಯಾನ ಧಾರಾವಾಹಿ ತ್ಯಾಗ ಮಾಡಿ ಬಂದ್ರಲ್ವ, ಟಿವಿ ಬಿಟ್ಟು ಬಂದ್ರಲ್ಲ, ನಿಮಗೊಂದು ಜೋರಾದ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸ್ತಾನ. ಬರೋ ಹೊತ್ನ್ಯಾಗ ಒಂದು ಕುಂಭ ತಂದ್ರಲ್ಲ. ಆದ್ರೆ ನೀವು ಯಾರೂ ಕುಂಭ ಮೇಳಕ್ಕೆ ಹೋಗಿರಿಲ್ಲ ಗೊತ್ತಿಲ್ಲ. ಇವತ್ತ ಕುಂಭ ಮೇಳ ಎಲ್ಲಿ ನಡೆದತ್ತಂದ್ರ ನನ್ನ ಬೀರ್ನ ಗಡ್ಡಿಯಲ್ಲಿ ನಡೆದ. ಅದೇ ಮಹಾ ಕುಂಭ ಮೇಳ. ಯಾಕಂದ್ರೆ ಆ ಜಾತಿ ಈ ಜಾತಿ ಯಾವುದೇ ಇಲ್ಲಾರ್ದ ಏಕ ಒಂದೇ ಹಿಂದೂ ಜಾತಿ ಒಂದೇ ತಿಳ್ಕೊಂಡ ತಾವೆಲ್ಲ ಕುಂಭ ತಗೊಂಬಂದ್ರಿ. ತಾಯಿಂದ್ರೆ ನಿಮ್ಮ ತಲೆಗೆ ಒಂದು ಕೋಟಿ ನಾ ಅಭಿನಂದನೆ ಸಲ್ಲಿಸ್ತನೋ. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ರಿ. ಎಲ್ಲ ಯುವಕರು ಒಂದಾಗೋಣ. ಈ ಹಿಂದೂ ರಾಷ್ಟ್ರವನ್ನ ಹಿಂದೂಸ್ತಾನವನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನೋ ಕರೆಸಿರಿ. ಒಂದೆರಡು ಮಾತುಗಳನ್ನು ನಿಮ್ಮ ಜೋಡಿ ಹಚ್ಕೊಂಡೀನಿ. ಆದ್ರ ಒಂದಿಷ್ಟು ಎಲ್ಲೆಲ್ಲೇ ನನ್ನ ಮಾತುಗಳು ಹೆಚ್ಚ ಕಡಿಮೆ ಆಗಿರ್ತಾವ. ಅವುಗಳನ್ನೆಲ್ಲ ತೆಗೆದು ಹೋದ ನೆನಪಿಟ್ಕೋಬೇಕು. ನಾವೆಲ್ಲ ಒಂದೇ, ನಾವೆಲ್ಲ ಹಿಂದೂ. ನಮಸ್ಕಾರ.